ನನ್ನ ಕ್ಯಾರೆಕ್ಟರ್ ಹೆಸರು ಸಿಂಧು ಅಂತ. ಸ್ಕೂಲ್ ಟೀಚರ್ ಅವರು. ಅಂಡ್ ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ. ಬಿಕಾಸ್ ಅವರಾಗಿ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಫಿಯರ್ಸ್ ಇದ್ದಾರೆ, ಅಂಡ್ ವೆರಿ ಫಿಯರ್ಲೆಸ್ ಆಲ್ಸೋ, ಯಾರಿಂದಾನು ಹೆದರಲ್ಲ. ಸೊ ತುಂಬಾ ಖುಷಿ ಆಯ್ತು ಕ್ಯಾರೆಕ್ಟರ್ ಮಾಡಕ್ಕೆ. ಅದು ಬ್ಲೇಡ್ ನಾನೇ ಇಟ್ಕೊಂಡಿದ್ದೀನ ಅಂತ ನೀವು ಸಿನಿಮಾಲಿ ಆಕ್ಚುಲಿ ನೋಡ್ಬೇಕು. ಬಹುಶಃ ನಾನಲ್ಲ ಅಂತ. ಹಾ, ಅದು ನಾನೇ, ನಂದೇ ಅದು. ಐ ಥಿಂಕ್ ಅದೊಂದು ಸಿಂಬಾಲಿಸಮ್ ತರ ತೋರಿಸಿದ್ದಾರೆ ನಮ್ ಡೈರೆಕ್ಟರ್. ಸೊ ಅದು ಏನಂತ ಐ ಥಿಂಕ್ ನಾವು ಸಿನಿಮಾ ಅಲ್ಲಿ ನೋಡಿದ್ರೆ ಬೆಟರ್ ಸರ್. ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳಕ್ ಆಗಲ್ಲ. ಡೈರೆಕ್ಟ್ ಆಗಿ ಯಾವ್ದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ. ಅದೇ ಅಂದ್ರೆ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ, ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ದು. ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕದ ಜಾಗ ಅಂತ ಹೇಳಿದ್ರು ನಮ್ಮ ಸ್ಟೋರಿಯಲ್ಲಿ. ಸಾರಿ, ಹಾ, ಯುವಕರ ದಾರಿ ಅಂದ್ರೆ ಅಂದ್ರೆ ಈಗ ಇದ್ರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು. 100% ವೈಲೆನ್ಸ್ ಬಂದ್ಬಿಟ್ಟು ಯಾವ್ದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೇದಂತ ಹೇಳಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ. ಈ ವೈಲೆನ್ಸ್ಗೆ ಒಂದು ರೀಸನ್ ಇದೆ, ಆಮೇಲೆ ಆ ವೈಲೆನ್ಸ್ಗೆ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿದೆ. ಬಟ್ ಈ ಸಿನಿಮಾದಲ್ಲಿ ಅದನ್ನ ತೋರಿಸುತ್ತೆ, ಏನಕ್ಕೆ ವೈಲೆನ್ಸ್ ಆಯ್ತು, ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಹಾ, ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ. ಆಮೇಲೆ ಇದು ಸಿನಿಮಾ ಅಲ್ವಾ, ಈಗ 100% ನಿಜ ಜೀವನದಲ್ಲಿ ನಾವು ಈಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಂಗಿಲ್ಲ. ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಂಗೂ ಇಲ್ಲ ಹೊಡಿಯಂಗೂ ಇಲ್ಲ. ಅದು ಒಬ್ಬೊಬ್ರ ಜೀವನ ಅವ್ರಿಗೆ ಹಿಂಗಿಷ್ಟ ಅವ್ರು ಹಂಗೆ ಬಾಳ್ಬೇಕು. ಬಟ್ ಇದೊಂದು ಕತೆ, ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ. ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು, ಹೀಗಿದ್ದಿದ್ರೆ ಹೇಗಾಗಿರ್ತಾ ಇತ್ತು. ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ ಸುತ್ತ ಇಂಥ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೇ. ಸೊ ಇದನ್ನ ನಿಜವಾಗ್ಲೂ ಈ ತರ ಆಗ್ಲೇಬಾರ್ದು ನನ್ನ ಪ್ರಕಾರ. ಕರೆಕ್ಟ್. ಅಂದ್ರೆ ಅದೇ ಹೇಳಿದ್ನಲ್ಲ, ಈಗ ಇದು ಎ ರೇಟೆಡ್ ಅಂತ ಸಿನಿಮಾ. ಈಗ ಓಮೆಲ್ಲ ಇದೆ. ಅಂದ್ರೆ ಇದು ಅಂದ್ರೆ ತುಂಬಾ ಕತೆಗಳಿದೆ ಒಂದು ಸಿನಿಮಾ ಮಾಡಕ್ಕೆ, ತುಂಬಾ ವಿಷಯಗಳಿದೆ. ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಎಲ್ಲಾ ವಿಷಯ ಎಲ್ಲರ ಜೊತೆ ಹಂಚ್ಕೊಳಕ್ಕಲ್ಲ. ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ, ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ, ಒಂದ್ ವಿಷಯ ಬರೀ ಮಕ್ಳ ಜೊತೆ ಮಾತಾಡ್ತೀವಿ. ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ಗಳಿಗೆ. ಇಲ್ಲ, ಬಟ್ ನನ್ಗೆ ಈಗ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೊಂದು ಫ್ಯಾಮಿಲಿ ಸಿನಿಮಾನು ಇಷ್ಟ, ಒಂದು ರಾಮ್ ಕಾಮ್ ಇಷ್ಟ. ನಂಗೆ ರಾಮ್ ಕಾಮ್ ಅಂದ್ರೆ ತುಂಬಾ ಇಷ್ಟ. ನಾನಂತೂ ಎಲ್ಲಾ ತರ ಸಿನಿಮಾ ಮಾಡ್ತೀನಿ. ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ, ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ